ಪ್ರಜ್ವಲ್ ರೇವಣ್ಣ ಬಂಧನ ಸನ್ನಿಹಿತವಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ ಅದಕ್ಕೆ ಪೂರಕವಾದ ಎಲ್ಲ ರೀತಿಯಂತಹ ಬೆಳವಣಿಗೆಗಳು ನಡೀತಾ ಇದೆ. ಪ್ರಜ್ವಲ್ ಬಂಧನಕ್ಕೆ SIT ಅವರು ಈಗ ಮೆಗಾ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಹಾಗಾದ್ರೆ ಪ್ರಜ್ವಲ್ ಬೇಟೆಗೆ ಏನು ಕ್ರಮಗಳು, SITಗೆ ಈಗಿರ್ತಕ್ಕಂಥ ಮುಂದಿನ ಆಯ್ಕೆಗಳೇನು, ಮುಂದಿನ ಪ್ಲಾನ್ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೌದು, ಕೋರ್ಟಲ್ಲಿ ಆದೇಶ ಏನೋ ಆಗೋಯ್ತು. ಆದೇಶದ ಬಳಿಕ SIT ಮುಂದಿರ್ತಕ್ಕಂಥ ಆಯ್ಕೆಗಳೇನು, ಈಗ ಏನು ಮಾಡಬೇಕು, ಅವರು ಯಾವ ರೀತಿ ಮುಂದಡಿಯನ್ನು ಇಡ್ತಾರೆ, ಯಾವ ರೀತಿ ಪ್ರಜ್ವಲ್ ರೇವಣ್ಣನನ್ನು ಭಾರತಕ್ಕೆ ಕರೆತರ್ತಾರೆ, ಇಷ್ಟೇ ಪ್ರಶ್ನೆ ಇರ್ತಕ್ಕಂಥದ್ದು. ನೋಡಿ, ಈಗಿರ್ತಕ್ಕಂಥದ್ದು SIT ಅವರ ಪ್ಲ್ಯಾನ್ ಏನು. ಬ್ಲೂ ಕಾರ್ನರ್ ನೋಟಿಸ್ ಈಗಾಗಲೇ ಇಶ್ಯೂ ಮಾಡಿದ್ರು. ಅದಕ್ಕೂ ಮೊದಲೇ ಲುಕೌಟ್ ನೋಟಿಸ್ ಕೊಟ್ಟಿದ್ರು, ಪ್ರಯೋಜನಕ್ಕೆ ಬರಲಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ರು, ಪ್ರಯೋಜನಕ್ಕೆ ಬರಲಿಲ್ಲ. ಈಗ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡ್ತಾ ಇದ್ದಾರಂತೆ. ಅದೇನೋ 7 ಅಕೌಂಟ್ಗಳಿದೆಯಂತೆ. ಆ 7 ಅಕೌಂಟ್ಗಳನ್ನ ಫ್ರೀಸ್ ಮಾಡಿ ಆತನಿಗೆ ದುಡ್ಡು ಇಲ್ಲಿಂದ ಹೋಗಬಾರ್ದು ಅನ್ನೋ ಲೆಕ್ಕಾಚಾರ. ಅದರ ಜೊತೆಗೆ ಈಗ ಅರೆಸ್ಟ್ ವಾರೆಂಟ್ ಕೂಡ ಕೋರ್ಟಿಂದ ಇಶ್ಯೂ ಆಗಿದೆ. ಆಮೇಲೆ ಪಾಸ್ಪೋರ್ಟು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಅಂದರೆ ರದ್ದಾಗುತ್ತೆ. ಸೊ ಹೀಗೆ ಇವೆಲ್ಲವೂ ಕೂಡ ಇರೋದ್ರಿಂದ ಇಷ್ಟು ಕೆಲಸಗಳನ್ನ ಮಾಡಿ ನಂತರ CBI ಮುಖಾಂತರ ರೆಡ್ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ರೆ ವಿದೇಶದಲ್ಲಿ ಆತ ಯಾವ ದೇಶದಲ್ಲಿದ್ದಾನೋ ಆ ದೇಶದಿಂದಲೇ ಆತನನ್ನು ಅರೆಸ್ಟ್ ಮಾಡಬಹುದು. ಈ ಸಾಧ್ಯತೆ ಇದೆ. ಆ ದೇಶದವರ ಜೊತೆ ನಮ್ಮ ದೇಶದ ಸಂಬಂಧ ಚೆನ್ನಾಗಿದ್ದರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ನರಸಿಂಹಮೂರ್ತಿ, ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆದರೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೋ ಆ ದೇಶದವರ ಜೊತೆ ನಮ್ಮ ದೇಶದ ಸಂಬಂಧ ಹೆಂಗಿದೆ ಅನ್ನೋದ್ರ ಮೇಲೆ ಅವರ ಕೋಆಪರೇಷನ್ ಡಿಪೆಂಡ್ ಆಗುತ್ತಾ, ಅಥವಾ ಕಂಪಲ್ಸರಿ ಅವರು ಇಂಟರ್ಪೋಲ್ ಹೇಳ್ದಂಗೆ ಕೇಳಲೇಬೇಕಾಗುತ್ತಾ? ಅರವಿಂದ, ಈಗ ಇಂಟರ್ಪೋಲನ್ನು ಹೊರಡಿಸಿದಂತಹ ಸಂದರ್ಭದಲ್ಲಿ ಏಕಾಏಕಿ ಪ್ರಜ್ವಲ್ ಸಿಕ್ಬಿಡ್ತಾರೆ ಅನ್ನೋ ಒಂದು ಉತ್ಸಾಹದಲ್ಲಿ SIT ಕೂಡ ಇಲ್ಲ. ಕಾರಣ ಇಷ್ಟೇ, ಈಗ ಭಾರತದಂಥ ವಿಶಾಲ ದೇಶದಲ್ಲಿ, ದೊಡ್ಡ ದೊಡ್ಡ ದೇಶಗಳಲ್ಲಿ ಯಾರಾದರೂ ಬಂದು ಎಲ್ಲೋ ನಿರ್ಜನ ಪ್ರದೇಶದಲ್ಲಿ ಹೌತ್ಕೊಂಡ್ರೆ ಅವ್ರ ಐಡೆಂಟಿಟಿಯನ್ನು ಮರೆಮಾಚಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ಪತ್ತೆ ಮಾಡೋದು ತುಂಬ ಕಷ್ಟನೇ ಇರುತ್ತೆ. ಈಗ ಈ ಪ್ರಕರಣದಲ್ಲಿ ಪ್ರಜ್ವಲ್ ಏನಾದರೂ ಈ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಿದಂತಹ ಸಂದರ್ಭದಲ್ಲಿ ಎಲ್ಲಾದರೂ ಪೋರ್ಟ್ಗಳಿಗೆ, ಏರ್ಪೋರ್ಟ್ಗಳಿಗೆ ಈಗ ಇಂಥ ಕಡೆ ಬಂದಂತಹ ಸಂದರ್ಭದಲ್ಲಿ ಆರಾಮಾಗಿ ಸಿಗ್ತಾರೆ. ಅಥವಾ ತಮ್ಮ ಹೆಸರಲ್ಲಿ ಎಲ್ಲರೂ ಟ್ರಾನ್ಸಾಕ್ಷನನ್ನು ಮಾಡೋದು, ಅಥವಾ ಅವರ ಹೆಸರಲ್ಲಿ ಯಾವುದಾದ್ರೂ ಸ್ಟಾರ್ ಹೋಟೆಲ್ನಲ್ಲಿ ಹೋಟೆಲನ್ನು ಬುಕ್ ಮಾಡೋದು, ಈ ರೀತಿಯಾಗಿ ಕಾನ್ವರ್ಸೇಷನ್ನು ಅಥವಾ ಒಂದಷ್ಟು ಏನಾದರೂ ಇವರು ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಆರಾಮಾಗಿ ಪತ್ತೆ ಆಗಬಹುದು. ಇಲ್ಲ, ಈ ಥರದ್ದು ಯಾವುದನ್ನು ಕೂಡ ನಾನು ಬಳಸೋದಿಲ್ಲ, ಆರಾಮಾಗಿ ಇದ್ಬಿಡ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದಷ್ಟು ಟೈಮ್ ಹಿಡಿಯಬಹುದು ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ. ಹೀಗಾಗಿ ಮೊದಲಿಗೆ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಬೇಕು, ಆ ಬಳಿಕವಷ್ಟೇ ಬೇರೆ ಬೇರೆ ರೀತಿಯಾಗಿ ಆಲೋಚನೆಯನ್ನು ಮಾಡುವ ಸ್ಥಿತಿಯಲ್ಲಿ ಇದ್ದೇವೆ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಹೇಳ್ತಿದ್ದಾರೆ. ಮೊದಲಿಗೆ ಕೋರ್ಟಿಂದ ವಾರೆಂಟನ್ನು ಪಡೆದುಕೊಳ್ತೀವಿ, ವಾರೆಂಟನ್ನು ಪಡೆದುಕೊಂಡು ಆ ಬಳಿಕ CBI ಮುಖಾಂತರ ಇಂಟರ್ಪೋಲ್ಗೆ ಕಳಿಸಿ ಆ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿ ಆ ಮೂಲಕ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.